ಹೆಲೋ. ಸೊ ಈಗ ಓಸರಿಗೆ ಹೋಗ್ತಾ ಇದ್ದೀವಿ. ಹಾಂ, ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಬಂದು ಓಝರ್ ಅಂತ, ಹತ್ರನೇ ಇದೆ. 17 ಕಿಲೋಮೀಟರ್ಸ್ ಆಗುತ್ತೆ ನಾಸಿಕಿಂದ. ಸೊ ಇವತ್ತು ನನ್ನ ಬರ್ಡೇ, ಹಾಗಾಗಿ ಬರ್ಡೇಗೆ ಬೆಳಗ್ಗೆನೇ ಹೋಗಬೇಕಾಗಿತ್ತು, ಆದರೆ ಇವ್ರಿಗೆ ಸ್ವಲ್ಪ ಕೆಲಸ ಇತ್ತು, ಸೊ ಆಗಲಿಲ್ಲ. ಸೊ ಇವಾಗ ಹೋಗ್ತಾ ಇದ್ದೀವಿ. 5:30 ಆಗಿದೆ ಅನಿಸುತ್ತೆ, 5:30 ಆಗಿದೆ. ಎಸ್, 5:40 ಆಗಿದೆ. ಸೊ ಇವಾಗ ತಲುಪಿದ್ದೀವಿ, ಆಲ್ಮೋಸ್ಟ್ ಇದ್ದೀವಿ ಇಲ್ಲೇ. ಸಪ್ತಶೃಂಗಿಗೆ ಹೋಗಬೇಕು ಅಂದ್ಕೊಂಡಿದ್ವಿ, ಆದರೆ ತುಂಬ ಲೇಟ್ ಆಗಿಬಿಡತ್ತೆ. ಈಗ ಟೆಂಪಲ್ಗೆ ಬಂದು ರೀಚ್ ಆದ್ವಿ. ಇದು ನಾಸಿಕ್ ಊರೇನಿದೆ ಅದರ ಹೊರಗಡೆ ಇರೋದು ದೇವಸ್ಥಾನ. ಸೊ ಊರು ಹೊರಗಡೆ ಇದೆ, ಅಂದರೆ ಹೈವೇಲಿದೆ. ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. ವೆದರು ಕೂಡ ತುಂಬಾ ಚೆನ್ನಾಗಿತ್ತು. ಮತ್ತು ಇಲ್ಲಿ ಅವರು ದೇವಸ್ಥಾನದ ಆಕಳುಗಳಿತ್ತು. ಸೊ ಅದನ್ನು ಕೂಡ ನೋಡಿ ನನಗೆ ಖುಷಿ ಆಯಿತು. ನನಗೆ ಇಷ್ಟ ಈ ಥರ ನೇಚರಲ್ಲಿ ಈ ಥರ ಪ್ರಾಣಿ ಮತ್ತು ಪಕ್ಷಿ ನೋಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ನೇಚರೆಲ್ಲ ನೋಡೋದಕ್ಕೆ ತುಂಬಾ ನನಗೆ ಇಷ್ಟ ಆ್ಯಕ್ಚುಲಿ. ಇದು ಬಂದು ಗಣಪತಿ ಟೆಂಪಲ್. ಸೊ ತುಂಬಾ ಹತ್ತಿರದಲ್ಲಿದೆ, 5-10 ಕಿಲೋಮೀಟರ್ಸ್ ಅಂದ್ಕೊಳ್ತೀನಿ. ಸೊ ಇವತ್ತು ನನ್ನ ಬರ್ಡೇ ಇರೋದ್ರಿಂದ ನಾನು ಯಾವುದಾದ್ರೂ ಒಂದು ದೇವಸ್ಥಾನ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಇದು ಹತ್ರನೇ ಇತ್ತು, ಹಾಗಾಗಿ ಇದಕ್ಕೆ ಬಂದಿದ್ದೀವಿ. ತ್ರ್ಯಂಬಕೇಶ್ವರ್ಗೆ ಹೋಗ್ಬೋದಾಗಿತ್ತು, ಆದರೆ ಇವತ್ತು ನಮ್ಮ ಲಾಸ್ಟ್ ಡೇ ನಾಸಿಕಲ್ಲಿ. ಮತ್ತು ಅಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಅಲ್ಲಿ ಟೈಮ್ ಆಗುತ್ತೆ. ಮತ್ತು ನಾವು ಇವತ್ತು ಅಂದರೆ ನಾಳೆ ಬೆಳಗ್ಗೆ ಹೊರಡಬೇಕು, ಅಂದರೆ ಬಂದು ಚೆಕ್ಔಟ್ ಮಾಡಿ ಹೊರಡಬೇಕು. ಸೊ ನಮಗೆ ಟೈಮ್ ಸಿಗಲಿಲ್ಲ. ಮತ್ತು ನಾವು ವಿಸಿಟ್ ಮಾಡಿದ್ದೀವಿ ತ್ರ್ಯಂಬಕೇಶ್ವರ. ಸೊ ಇನ್ನೇ ಯಾವಾಗಾದರೂ ನೆಕ್ಸ್ಟ್ ಟೈಮ್ ಬಂದಾಗ ಮಾಡೋಣ ಅಂತ. ಸೊ ಅದನ್ನು ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿದ್ವಿ. ಈಗ ಸ್ವಲ್ಪ ಹೂವು, ಹಣ್ಣು, ಕರ್ಪೂರ, ಉದ್ದಿನ ಕಡ್ಡಿ ಅದನ್ನೆಲ್ಲ ತೊಗೊಳ್ತಾ ಇದ್ದೀವಿ. ಮತ್ತು ಅಲ್ಲೇ ಶನಿ ದೇವಸ್ಥಾನ ಕೂಡ ಇದೆ. ಸೊ ಹಾಗಾಗಿ ಎಳ್ಳು ಬತ್ತಿನ ತೊಗೊಳ್ತಾ ಇದ್ದೀನಿ, ಕರಿ ಎಳ್ಳು. ಸೊ ಅದನ್ನು ಕೂಡ ಹಚ್ತಾ ಇದ್ದೀನಿ. ಒಳ್ಳೇದಂತಾರಲ್ಲ ಸ್ಯಾಟರ್ಡೇಗೆ ಒಂದು ಸಲ ಎಳ್ಳು ಬತ್ತಿ ಹಚ್ಚಬೇಕು ಅಂತ. ಸೊ ಹಾಗಾಗಿ ಅದನ್ನು ಕೂಡ ತೊಗೊಂಡಿದ್ದೀನಿ.
ಒಂದೇ ಜಾಗದಲ್ಲಿ ಗಣಪತಿ ದೇವಸ್ಥಾನ ಮತ್ತು ದುರ್ಗಾದೇವಿ ದೇವಸ್ಥಾನ, ಶನೇಶ್ವರ ದೇವಸ್ಥಾನ ಮತ್ತು ಈಗ ಲಿಂಗ ಅಂದರೆ ಈಶ್ವರ ದೇವಸ್ಥಾನ ಕೂಡ ಇದೆ. ಈಗ ಇಲ್ಲಿ ಕೆಳಗಡೆ ಹೋದರೆ ನಮಗೆ ಈಶ್ವರ ಲಿಂಗ ಇದೆ. ಸೊ ನಮಗೆ ಗೊತ್ತಾಗ್ತಾ ಇರಲಿಲ್ಲ, ಒಂದು ರೌಂಡ್ ಸುತ್ತಿದ್ವಿ, ಆಮೇಲೆ ಗೊತ್ತಾಯ್ತು ಈ ಕಡೆ ಈಗ ಕೆಳಗಡೆ ಹೋಗ್ಬೇಕಂತ. ಚೆನ್ನಾಗಿದೆ ದೇವಸ್ಥಾನ. ಒಂದೇ ಜಾಗದಲ್ಲಿ ಇಷ್ಟೆಲ್ಲ ದೇವರ ದರ್ಶನ ಆಯಿತು. ಸೊ ದೇವಸ್ಥಾನದಿಂದ ಬಂದ್ವಿ. ಸೊ ದೇವರ ದರ್ಶನ ಚೆನ್ನಾಗಾಯಿತು. ಸೊ ಅಲ್ಲಿಂದ ಬಂದ ತಕ್ಷಣ ನಾನು ರೆಡಿ ಆದೆ. ಎಲ್ಲರೂ ರೆಡಿ ಆದರು. ಹೊರಗಡೆ ಹೋಗಬೇಕಿತ್ತು, ಅಂದರೆ ಡಿನ್ನರ್ಗೆ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಹಾಗೆ ಅದಕ್ಕಿಂತ ಮುಂಚೆ ಕೇಕ್ ಕಟ್ ಮಾಡಿಸಿದ್ದಾರೆ. Happy birthday to you, Mama. अमाईकडून आम्हाला हॅपी बर्थडे बेबी. थैंक यू. चला यू खा ले. शिटू शिटू स्वीट है खा. और इष्ट आगो फ्लेवर तಗೊಂಡಾರು. थैंक यू बेबी. जाम ओरियोच आहे. हां बिस्किट खाऊ. ಹೊರಟ್ವಿ, ರೆಸ್ಟೋರೆಂಟ್ ಹೋಗ್ತಾ ಇದ್ದೀವಿ ಡಿನ್ನರ್ಗೆ. ಸೊ ಇಲ್ಲಿ ರ್ಯಾಡಿಸನ್ ಬ್ಲೂ ಅಂತ ಇದೆ. ರ್ಯಾಡಿಸನ್ ಬ್ಲೂ ಚೆನ್ನಾಗಿದೆ ರೆಸ್ಟೋರೆಂಟ್. ಸೊ ಮನೆ ಫೇಮಸ್ ಇಟಾಲಿಯನ್ ರೆಸ್ಟೋರೆಂಟ್ ಇದೆ. ಹಾಗಾಗಿ ಇದು ರೆಸ್ಟೋರೆಂಟ್ 20 ಮಿನಿಟ್ಸ್ ಹೋದನ 20 ಮಿನಿಟ್ಸ್ ಇದೆ ನಮ್ಮ ಹೋಟೆಲಿಂದ. ಸೊ ಚೆನ್ನಾಗಿದೆ ಅಂತೆ, ನೋಡೋಣ ಹೇಗಿದೆ. ಕೇಳಿದ್ದೀನಿ, ಜಸ್ಟ್ ಹೋಗಲಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಸೊ ಇದು ನಮ್ಮ ಅಮಾಯ್. ಹಾಯ್ ಹಾಯ್ ಸೊ ನಾಸಿಕ್ ಇವತ್ತು ಲಾಸ್ಟ್ ಡೇ ನಾಸಿಕ್ಕದು. ಸೊ ನಾಳೆ ಹೋಗ್ತಾ ಇದ್ದೀವಿ ಬೆಂಗಳೂರು ಬ್ಯಾಕ್ ಟು ಬಾಂಬೆ. ಸೊ ನಾಳೆ ಹೋಗ್ತಾ ಇದ್ದೀವಿ. ಓಕೆ, ಇದಾಗಿತ್ತು ನಮ್ಮ 3-4 ಡೇಸ್ ನಾಸಿಕಲ್ಲಿ. ಸೊ ಸ್ಪೆಂಡ್ ಮಾಡಿದ್ವಿ, ಎಷ್ಟು ಪ್ಲೇಸಸ್ ಇದೆ ಅಷ್ಟು ನೋಡಿದ್ವಿ. ಸೊ ಇವತ್ತು ಸಿದ್ಧಿವಿನಾಯಕ ಟೆಂಪಲ್ ಕೂಡ ವಿಸಿಟ್ ಮಾಡಿದ್ವಿ. ಸೊ ಟೆಂಪಲ್ ಬೆಳಗ್ಗೆನೂ ಹೋಗ್ಬೇಕಂತಿತ್ತು, ಆಗಲಿಲ್ಲ. ಸೊ ಸಂಜೆ ಇವಾಗ ಹೋಗ್ತಾ ಇದ್ದೀವಿ. ಇವತ್ತು 9:30 ಆಗ್ತಾ ಇದೆ. ಡಿನ್ನರ್ ಆ್ಯಕ್ಚುಲಿ ಲೇಟ್ ಆಯಿತು ಸ್ವಲ್ಪ. ನಮ್ಮ ಪ್ಲ್ಯಾನ್ ಆ್ಯಕ್ಚುಲಿ ಸ್ವಲ್ಪ ಫ್ಲಾಪ್ ಆಯಿತು. ಆ್ಯಕ್ಚುಲಿ ನಾವು ರ್ಯಾಡಿಸನ್ ಬ್ಲೂ ಹೋಗ್ಬೇಕು ಅಂದ್ಕೊಂಡಿದ್ವಿ. ಅದು ದೊಡ್ಡ ಹೋಟೆಲ್, ಚೆನ್ನಾಗಿದೆ, ಫುಡ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ನಾನು ಅಹಮದಾಬಾದಲ್ಲಿ ಟ್ರೈ ಮಾಡಿದ್ದೀನಿ ಬಫೆಯಲ್ಲಿ. ಸೊ ಆದರೆ ಇವತ್ತು ನಮಗೆ ಬಫೆ ಸಿಸ್ಟಮ್ ಇತ್ತು ಅಲ್ಲಿ, ಅಂದರೆ ಅಲಾ ಕಾರ್ಟನ್ ಇರುತ್ತೆ. ಆದರೆ ಇವತ್ತು ಮಾತ್ರ ಸಂಡೇ ಇರೋದ್ರಿಂದ ಬರೀ ಬಫೆ ಸಿಸ್ಟಮ್ ಇದೆ ಅಂತಂದರು. ಸೊ ಬಫೆ ಅಂತಂದರೆ ನಾವು ಇಷ್ಟು ಅಮೌಂಟ್ ಪೇ ಮಾಡಬೇಕು, ಅದು ಅನ್ಲಿಮಿಟೆಡ್ ಇರುತ್ತೆ ಊಟ. ಆದರೆ ನಮಗೆ ಬಫೆ ಬೇಕಾಗಿರಲಿಲ್ಲ, ಯಾಕಂದರೆ ತುಂಬ ಇರುತ್ತೆ ಡಿಶ್, ನಾವು ಅಷ್ಟು
ತಿನ್ನೋದಿಲ್ಲ ಕೂಡ, ಮತ್ತು ಅಮ್ಮ ಕೂಡ ಅಷ್ಟು ಪ್ರಿಫರ್ ಮಾಡೋದಿಲ್ಲ ಬಫೆಯಲ್ಲಿ. ಅಲಾ ಕಾಟ ಆದರೆ ನಮಗೆ ಏನು ಬೇಕೋ ಅದು ನಾವು ಆರ್ಡ್ರ್ ಮಾಡಿ ತಿನ್ಬೋದು. ಅದಕ್ಕೆ ನಾವು ಕ್ಯಾನ್ಸಲ್ ಮಾಡಿ KFCಗೆ ಬಂದಿದ್ದೀವಿ. ಹತ್ರನೇ ಇದೆ. ಈಗ ಎಲ್ಲಿ ಮತ್ತೆ 9:30 ಆಗಿತ್ತು. ಸೊ ಎಲ್ಲಿ ಹೋಟೆಲ್ಸ್ ಸರ್ಚ್ ಮಾಡ್ತಾ ಹೋಗಬೇಕು ಅಂತ ಹೇಳಿ ನಾನು ಹೇಳಿದೆ. KFC ಇದೆ, ತುಂಬ ದಿನ ಆಯಿತು KFC ಹೋಗಿ, ಒಂದು 2 ವರ್ಷ ಆಯಿತು ಅಂದ್ಕೊಳ್ಳಿ ಹೋಗಿರಲಿಲ್ಲ, ವಿಸಿಟ್ ಮಾಡಿರಲಿಲ್ಲ KFCಗೆ. ನನಗೆ ಬಕೆಟ್ ಚಿಕನ್ ಮತ್ತು ಬರ್ಗರ್ ಅವ್ರದ್ದು ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ KFCಗೆ ಹೋಗೋಣ ಅಂತ ಹೋಟೆಲಿಂದ ಸ್ವಲ್ಪ ಜಸ್ಟ್ ಒಂದು 10 ಮಿನಿಟ್ಸ್ ಟ್ರಾವೆಲ್ ಮಾಡಿದ್ರೆ ನಮಗೆ ಇದು KFC ಸಿಕ್ತು. ಸೊ ಅದಕ್ಕೆ ಇಲ್ಲಿ ಬಂದಿದ್ದೀವಿ. ನಾವು ಬಕೆಟ್ ಚಿಕನ್ ತೊಗೊಂಡಿದ್ದೀವಿ. ಇದು ಫ್ರೈಡ್ ಬಕೆಟ್ ಚಿಕನ್ ಮತ್ತು ಬರ್ಗರ್, 2 ಬರ್ಗರ್ಸ್ ಮತ್ತು ಕೋಕ್ ಇಷ್ಟನ್ನು, ಮತ್ತು ಫ್ರೈಸ್ ಇಷ್ಟನ್ನು ಆರ್ಡ್ರ್ ಮಾಡಿದ್ದೀವಿ. ಅಮ್ಮಗಂತೂ ತಿನ್ನಲೇ ಇಲ್ಲ ಆ್ಯಕ್ಚುಲಿ, ಅಂದರೆ ಸ್ವಲ್ಪನೇ ತಿಂದರು. ಅವ್ರಿಗೆ ಅಷ್ಟು ಹೊಟ್ಟೆ ಇದಿರಲಿಲ್ಲ, ಹಸಿರಲಿಲ್ಲ. ಯಾಕಂದರೆ ನಾವು ಮಧ್ಯಾಹ್ನ ಥಾಲಿ ಊಟ ಮಾಡಿದ್ರಿಂದ, ಗುಜರಾತಿ ಥಾಲಿ ಊಟ ಮಾಡಿದ್ರಿಂದ ಯಾರಿಗೂ ಅಷ್ಟು ಹೊಟ್ಟೆ ಹಸಿರಲಿಲ್ಲ, ತುಂಬೋಗಿತ್ತು. ಸೊ ಹಾಗಾಗಿ ಜಸ್ಟ್ ಸಿಂಪಲ್ಲಾಗಿ ಇಷ್ಟನ್ನು ನಾವು ಆರ್ಡ್ರ್ ಮಾಡಿದ್ವಿ. ಮಿರಿಂಡಾ, ಲೈಮ್ ಸೋಡ್, ಫ್ರೆಂಚ್ ಫ್ರೈಸ್, ಮತ್ತೊಂದು ರೋಲ್, ಮತ್ತು ಒಂದು ಬಕೆಟ್ ಚಿಕನ್. ಸೊ ಇಷ್ಟನ್ನು ಆರ್ಡ್ರ್ ಮಾಡಿದ್ವಿ. ಸೊ ಇದಾಗಿತ್ತು ನನ್ನ ಬರ್ಡೇ ಸೆಲೆಬ್ರೇಷನ್, ಸಿಂಪಲ್ಲಾಗಿ. ಮತ್ತು ಈ ಥರ ಹೊರಗಡೆ ಬಂದು ನನಗೆ ಸೆಲೆಬ್ರೇಟ್ ಮಾಡ್ಕೊಳ್ಳೋದಂತಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಮತ್ತು ಅಪಾರ್ಚುನಿಟಿ ಕೂಡ ಇತ್ತು, ಹಾಗೆಯೇ ಇಲ್ಲಿ ಸೆಲೆಬ್ರೇಷನ್ ಆಯಿತು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋದಲ್ಲಿ 1 ಪಾಯಿಂಟ್ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಟಿಲ್ ದೆನ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.